ಕೇಡಿಯಲ್ಲಿ ಸತ್ಯವತಿಯಾಗಿ ಬರ್ತಾ ಇದ್ದಿ. ಇದು ಇದು ಪ್ರೀತಿ ಅಂತ ಅಂದ್ರೆ ಐ ಆಮ್ ಕರ್ನಾಟಕ ಹುಡುಗಿ. ಐ ಸ್ಪೀಕ್ ತುಳು ಎಂಕ ತುಳು ಬರ್ಪುಣು ಕನ್ನಡ ಆತ್ ಎಡ್ಡೆಡ್ ಬರ್ಪುಜಿ ಒಂತೆ ತುಳುಟು ಪಾತಿರ್ಲೆ ಮ್ಯಾಮ್ ತುಳು ಅರ್ಥ ಆಪುಣ ಅರ್ಥ ಆಪುಂಡು. ಕೇಡಿಡು ಮಾತಲ ಉಂಡು, ಎಮೋಷನ್ ಉಂಡು, ಆಕ್ಷನ್ ಉಂಡು, ಲವ್ ಉಂಡು, ಸ್ಟಾರ್ಸ್ ಉಲ್ಲಾರು ಮಾತೆಲ್ಲ ಉಲ್ಲೇರು, ಪ್ರೀತಿ ಉಂಡು. ಪ್ರೇಮ್ ಸರ್ ಬಾರಿ ಪ್ರೀತಿರೊಂದು ಫಿಲ್ಮ್ ಮಲ್ತದೇರು ಆ್ಯಂಡ್ ಯಾನ್ ಹೋಪ್ ಮಲ್ಪೆ ಒಂದು ಬಾರಿ ಮಲ್ಲ ಸಕ್ಸಸ್ ಆವಡು ಆ್ಯಂಡ್ ಇರ್ನ ಪ್ರೀತಿ ಬೋಡು ಆ್ಯಂಡ್ ಯು ಆಲ್ವೇಸ್ ಸಪೋರ್ಟೆಡ್ ಆಲ್ ದ ವರ್ಕ್ ಐ ಹ್ಯಾವ್ ಡನ್. ಪ್ಲೀಸ್ ಸಪೋರ್ಟ್ ಅಸ್ ಇನ್ ದಿಸ್ ಫಿಲ್ಮ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಅರೆ ನಾನು ಐ ಆಮ್ ಅ ಮ್ಯಾಂಗ್ಳೂರಿಯನ್ ಆ್ಯಂಡ್ ಐ ಮಸ್ಟ್ ಸೇ ವಿ ಮ್ಯಾಂಗ್ಳೂರಿಯನ್ಸ್ಗೆ ಶಿಲ್ಪಾ ಮ್ಯಾಮ್ ಇಸ್ ಅ ಬಿಗ್ ಪ್ರೈಡ್. ಮ್ಯಾಮ್ here you are known as, in KD era you are known as Satyavati, but in Karnataka you are fondly known as Chandu ma'am. Chandu. Thanks to him. Chandu. ಎಲ್ಲರಲ್ಲಿ ಚಂಡು ಅಲ್ಲಿ ನೋಡೋಣ. ಆ ಚಂಡು ಅಂದಾಗ ಮ್ಯಾಮ್ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸೊ ಚಂಡು ಇಲ್ಲಿದ್ದಾರೆ. ಇದು KD ಟೀಸರು ನನಗೆ ಗೊತ್ತು. ಪ್ರೇಮ್ ಸರ್ ನಿಮ್ಮ ಪರ್ಮಿಷನ್ ತಗೊಂಡು ಒಂದು ಝಲಕ್ದು ಒಂದು ಹಾಡು ಏನಾದರೂ ನಮ್ದು ನೆನಪಿನ ಹಾಡು ಹಾಕ್ಸ್ಬಿಡೋದ ಸರ್? ಬಂಗಾರದಿಂದ ಬಣ್ಣನ ತಂದ ಮ್ಯಾಮ್ ಇಸ್ ವೇರಿಂಗ್ ಸಾರಿ. They're killing KD. Hey, song please. Come on. Let's hear it for Ravi sir and Shilpa ma'am. Hey, ಬಂಗಾರದಿಂದ. Ma'am, I'll take the mic. ಶಿವ ಭಕ್ತರು ಅದಕ್ಕೆ ಶಿವ ಸಾಂಗ್ ಆಗ್ತಾ ಇದಾರೆ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಈ ತರ ಆಪರ್ಚುನಿಟಿ ಮತ್ತೆ ಸಿಗೋದಿಲ್ಲ. ವಿ ಡೋಂಟ್ ಗೆಟ್ ದಿಸ್ ಆಪರ್ಚುನಿಟಿ ವೇರ್ ವಿ ಕ್ಯಾನ್ ಸಿ ರವಿ ಸರ್ ಅಂಡ್ ಶಿಲ್ಪಾ ಮ್ಯಾಮ್ ಟುಗೆದರ್ ಆನ್ ಸ್ಟೇಜ್. ಯಾವ ಸಿನಿಮಾ ಕಥೆನೇ ಬದಲಾಗ್ಬಿಡ್ತಿದ್ ನೋಡಿದ್ರೆ. ಬರಲ್ಲ, ಏನು ಬದಲಾಗಲ್ಲ. ಸಿನಿಮಾದಲ್ಲಿ ನಾನು ಅವ್ರ ಮುಖಾನು ನೋಡಿಲ್ಲ. ಹೇಳ್ಬಿಟ್ರಿ ನೀವ್ ಇವಾಗ. ಈಗಿದೆ ಅವನಿಗೆ ಹೇಳ್ಬಿಟ್ರಿ. ಜೋಡಿ ಇಲ್ಲ, ಏನು ಇಲ್ಲ. ನೀವು ಒಳ್ಳೆ ಕಥೆ ಆಯ್ತು ನನಗೆ. ಹಳೆ ಕರ್ಕೊಂಡು ಅಲ್ಲಿ ಕೊಡ್ತೇನೆ. ನನ್ನ ಜೋಡಿ ಎಲ್ಲ ಬರೆಯೋದೆ, ಅದರಲ್ಲೂ ಇವನು ಬೈಯೋದೆ. ಹಲೋ, ಇವನು ಬೈಯೋದೆ ನನ್ನ ಕಥೆಯಲ್ಲಿ. ಬೈಯೋದ್ರೆ ಪಂಚಗಿಂಚೆಲ್ಲ ಬೇರೆ ಕಿತ್ತಾಕ್ಬಿಡ್ತೇನೆ. ಅವನಿಗೆ ಅದೇನು ಆಸೆ, ನನ್ನ ಪಂಚ ಕಿತ್ತಾಕೊಳ್ಳೋ ಆಸೆ ಅವನದು. ನೀವು ಬಂದ್ಬಿಟ್ಟು ಇಲ್ಲಿ ಜೋಡಿ ಆಡು ಅಂತೀರಾ. ಅವ್ರು ವಿಲ್ಲನರು ಹೇಳಂಗಿಲ್ಲ, ಅವರೇ ಬೇರೆ ನಾನೇ ಬೇರೆ. He revealed, ma'am, that you guys we are never not... faced each other because he was my hero and he was the director, and like I said, he was one and all. He was the DOP also, he was director also, action director, dupe. So he would set the shot up, and the assistant director obviously would tell me the lines and everything, and he'd be screaming, and then suddenly it's a romantic scene, action. I'm like, there's no emotion. He would be, and then suddenly, cut. Okay. So I mean, I worked like that with him. So it was too comical. Ayyo, Ravi sir, KD, no romance? Yes, there is romance. ಅಲ್ಲ, ನಂಗೆ ರವಿ ಸರ್ನ ಆ ಜಿಗದ್ ಕೊಟ್ಟು ಸರ್ ಹೆಂಗ್ ಸರ್ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ನೀವು ನಿಮ್ಮ KD ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ KD ಏನ್ ಗೊತ್ತಾ? KD ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲರೂ. ಹೌದು. KD ಅಂದ್ರೆ ಫಸ್ಟ್ ಬರ ನಿನ್ನ ಅಲ್ಲಿ ಕೂತ್ಕೊಂಡಿರ್ತಾರೆ. ಇವನು ನೋಡಿ ಎಲ್ಲರೂ ಯಾಮಾರ್ತಾರೆ ಆ್ಯಕ್ಚುಲ್ ಆಗಿ. ಈ ಮುಖ ನೋಡು, ಯಾವಾಗಲೂ ನಗ್ತಾ ಇರುತ್ತೆ, ಸೌಮ್ಯವಾಗಿ ವಿನಯವಾಗಿರ್ತಾನೆ. ಆ್ಯಕ್ಚುಲಾಗಿ ಇದು ನಿಜವಾದ ಫೇಸ್ ಇದ್ದು ಅಲ್ಲ ಒಂದು. ಇದು ತುಂಬಾ ಕಷ್ಟ ಆ್ಯಕ್ಚುಲಿ. ಆ ಥರ ಬದುಕೋದು ಕಷ್ಟ, ಅದ್ರ ಇರೋದು ಕೂಡ ಕಷ್ಟ. ಆದರೆ ಇವನ ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ, ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸೆಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ, ಅದು ಈ ಪ್ರೇಮ್. ಆಮೇಲೆ ಈ ಸಿನಿಮಾ KD ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು, ಧೈರ್ಯ, ಆಸೆ, ಕನಸು, ಕಲಾವಿದರ ದಂಡೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸರ್ ನೋಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್. ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ.
ಆಮೇಲೆ KVN ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್. ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ. ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್. KVN ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ, ನೀವು ನಂಬಿಕೆ ಕೊಟ್ಟಿದ್ದೀರಾ. ಆ್ಯಂಡ್ ವಿ ಆರ್ ಸಲ್ಯೂಟ್ ಟು ಯು ಸರ್. ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು, ಇಷ್ಟೇ ಬಡ್ಜೆಟು, ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ. ಅದಿದ್ದರೆ ಕನಸು ಕಾಣೋಕ್ಕಾಗಲ್ಲ ಫಸ್ಟು. ಆ ಥರ ನನಗೆ ನಮ್ಮ ಅಪ್ಪ ಇದ್ದರು. ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರೋದಿಲ್ಲ ನಂಗೆ. ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದವು ನಾನು. ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದಷ್ಟೇ. ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ, ಯಾರಿಗೂ ಗೊತ್ತಿಲ್ಲದಿರೋದು, ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ದರು ಅದು 3 ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ. ಅದು ಹೆಂಗೋ 3 ವರ್ಷ ತೊಗೊಂಡ್ಬಿಡುತ್ತೆ. ಕರೆಕ್ಟಾ? ಅದು ನೀನು ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಡ್ಬಂದಿರೋದು. ಹಂಗೇನಿಲ್ಲ, ಯಾವ ಸಿನಿಮಾ ಮಾಡಿದ್ರೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವನಿಗೆ. ಕರೆಕ್ಟಾ? ಹೇಳ್ಬಾರ್ದು ಇವೆಲ್ಲ ಅಲ್ಲ. ಬಟ್ ನನಗೆ ಅದು ಬಾಯಿ ಸುಮ್ಮನೆ ಇರಲ್ಲ. ನೀವೆಲ್ಲ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಇಲ್ಲ ಹೇಳ್ಬೋದಾ ಇದು ಅಂತ. ಅವ್ರು ಏನೇ ಹೇಳಿದ್ರು ನಮ್ಗೆ ಆಶೀರ್ವಾದನೆ. ಅವ್ರು ಏನು ಹೇಳಿದ್ರು. ಆಮೇಲೆ ನಾನು ಅವಾಗಲೇ ಹೇಳಿದೆ, ನಾನು ನಿಮಗೆ ಯಾರಿಗೂ ಹೇಳ್ತಿದ್ದೆ, ಅವ್ರು ಪ್ರತಿ ಒಂದು ಶಾರ್ಟು, ಪ್ರತಿಯೊಂದು ಸಾಂಗ್ ಲೈನು, ಪ್ರತಿಯೊಂದು ಇದು ನಾನು ಏನೋ ಹೇಳ್ತೀವಲ್ಲ, ಯಾವುದೋ ಒಂದು ಕೂದಲು ಅದಕ್ಕೂ ಸಮ ಅಲ್ಲ ನಾವು ಯಾರೂ ಅವ್ರಿಗೆ. ಒಂದು ನನಗೆ ಪ್ರೇಮ್ ಈ ಸಿನಿಮಾಗೆ ಸರ್ ವೆಂಕಟ್ ಅವ್ರು ನಿಮಗೆ ಗೊತ್ತಿರಲಿ, ಇದು ನನ್ನ ಗೆಟಪ್ ಮಾಡೋದಕ್ಕೆ 15 ಜನ 10 ದಿನ ನಮ್ಮ ಮನೆಗೆ ಬಂದಿದ್ದಾರೆ. ಎಷ್ಟು ಸರಿ ಸರ್? 10 ಡೇಸು. ಸಿನಿಮಾಲಿ ಆ್ಯಕ್ಟ್ ಮಾಡೋದು 6 ಡೇಸು. ಬರೀ ನನ್ನ ವಿಗ್ಗಿನ ಜುಟ್ಟು ಸರಿ ಮಾಡೋಕ್ಕೆ ಇವನು ಇದು ಹಿಂಗೆ ಬರ್ಬಾರ್ದು ಸರ್, ವಿಗ್ ಚೇಂಜ್. ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ. 6 ದಿವಸ ಅದೇ ವೀಕ್ಗೆ ಬಂದಿರೋದು. ಒಂದು ಕೂದಲು ತೆಗ್ದಿರ್ತಾನೆ ಅವನು ಅಷ್ಟೇ. ಆ ಥರ ಸಿನಿಮಾ. ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್. ಆದರೆ ಅದ್ರ ಒಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗ ಇರೋದು ಅವ್ರಿಗೆ. ಅದು ಯಾವಾಗ ಕಾಣಿಸುತ್ತೆ ಅದು. ಯು ಕ್ಯಾನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್. ದ ವೇ ಯು ಸ್ಪೀಕ್ ಟು ಅಸ್ ಅಂಡ್ ವೆರಿ ಸಾಫ್ಟ್ ಯು ಆರ್, ಬಟ್ ನಾಟ್ ಇನ್ ಯುವರ್ ಲುಕ್ಸ್. ಆ್ಯಂಡ್ ಪಟಾಯ ವೆನ್ ಐ ಫಸ್ಟ್ ಮೆಟ್ ಹಿಮ್ ಇನ್ ಪಟಾಯ ಆ್ಯಕ್ಚುಲಿ. ನಂದೊಂದು ಶೂಟಿಂಗ್ ಪಟಾಯಲ್ಲಿ, ಅವ್ರದ್ದು ಶೂಟಿಂಗು. ಯು ಆರ್ ಸೋ ಗ್ರೇಟ್ಫುಲ್. ಅಂದ್ರೆ ಅವಾಗ ಏನು ಮಾಡಿದ್ರು ಅಂದರೆ ಅವ್ರದ್ದು ಕ್ಯಾರವನ್ ಇತ್ತು, ನಮ್ಮದು ಕನ್ನಡ ಪ್ರೊಡಕ್ಷನ್ ಅಲ್ಲ. ಕ್ಯಾರವನ್ ಫಾರಿನಲ್ಲಿ ಕೊಡಲ್ಲ ನಮಗೆ. ಅಲ್ಲ ಸರ್, ಅಲ್ಲಿ you are the one who introduced caravan to Kannada film industry. Yes, he was the only one who used to have it. He used to sit out and he used to allow me to use it. ಅಲ್ಲ, ಅವ್ರು ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೆ ಅವ್ರಿಗೆ. ಆಮೇಲೆ ಅಲ್ಲಿ ಅವ್ರಿಗೆ ದ ಕ್ಯಾರವನ್ ಟು ಮೀ. ಡಿಂಟ್ ಇವನ್ ನೋ ಮಿ ದೆನ್ ಆ್ಯಕ್ಚುಲಿ. ಅವ್ರು ಕರೆದ್ಬಿಟ್ಟು ದೇದ ಕ್ಯಾರವನ್ ಅಂದ್ಬಿಟ್ಟು ಹೋದವ್ರು ಅವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ಆಫ್ಟರ್ ಫಸ್ಟ್ ಫಿಲ್ಮ್ ಹೀರೋ ವಿಧಾತ ಕಿಯತ, ಆ್ಯಂಡ್ ಐ ಡಿಡ್ ದಟ್ ಫಿಲ್ಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್. ಐ ಪ್ಲೇಡ್ ದಟ್ ರೋಲ್ ಇಯರ್ ಆ್ಯಕ್ಚುಲಿ. ಪಿತಾಮ ಅಂತ ನಾನೇ ಆ್ಯಕ್ಟ್ ಮಾಡಿದ್ದು, ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು. ಸೊ ಎಲ್ಲೋ ವಿ ನೋ ಈಚ್ ಅದರ್ ಸರ್. ವಿ ಹ್ಯಾವ್ ಬೀನ್ ದೇರ್ ಟುಗೆದರ್, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ವಿ ಹ್ಯಾವ್ ಬೀನ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್. ಅದೊಂದು ಖುಷಿ ಕೊಡುವಂಥ ವಿಷಯ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.